ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಚ್ಚು ಶ್ಲೋಕ. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಸೊ ನಾನು ಲಾಸ್ಟ್ ವಿಡಿಯೋನಲ್ಲಿ ಪ್ರೆಗ್ನೆನ್ಸಿ ಬಗ್ಗೆ ಹೇಳಿದ್ದೆ. ನಾನು 8 ವರ್ಷ ಆದಮೇಲೆ ಹೇಗೆ ಪ್ರೆಗ್ನೆಂಟ್ ಆದೆ, ನಾನು ಏನೇನೆಲ್ಲ ಮೆಥಡ್ಸ್ನ ಟ್ರೈ ಮಾಡಿದೆ ಅಂತ. ಯಾರೆಲ್ಲ ಲೈಕ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ದೀರಾ, ಸಮ್ ಟಿಪ್ಸ್ ಎಲ್ಲ ಹುಡುಕ್ತಾ ಇದ್ದರೆ ಈ ವಿಡಿಯೋ ಇದೆ, ನಾನು ಲಿಂಕು ಹಾಕಿರ್ತೀನಿ, ಮತ್ತು ಇಲ್ಲಿ ಮೇಲ್ಗಡೆ ಬರುತ್ತೆ ನೋಡಿ, ಅದನ್ನು ಹೋಗಿ ಚೆಕ್ ಮಾಡಿ. ಇವತ್ತು ನಾನು ಓವ್ಯುಲೇಷನ್ ಬಗ್ಗೆ ಹೇಳೋಣ ಅಂತ. ಸುಮಾರು ಜನಕ್ಕೆ ಓವ್ಯುಲೇಷನ್ ಅಂದರೆ ಏನು ಅಂತಲೇ ಗೊತ್ತೇ ಇರಲ್ಲ, ನನಗೂ ಗೊತ್ತಿರಲಿಲ್ಲ ಓವ್ಯುಲೇಷನ್ ಅಂದರೆ ಏನು ಅಂತ. ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ವರ್ಡ್ ಅಂದರೆ ಮುಂಚೆ ಗೊತ್ತಿರುತ್ತೆ, ನಾವು ಓದಿರ್ತೀವಿ ಕ್ಲಾಸು ಅಲ್ಲಿ ಇಲ್ಲಿ ಅಂತ, ಬಟ್ ಅದು ಸೀರಿಯಸ್ಸಾಗಿ ತೊಗೊಂಡು ಓವ್ಯುಲೇಷನ್ ಅಂದರೆ ಏನು, ನಾನು ಯಾವಾಗ ಓವ್ಯುಲೇಟ್ ಆಗ್ತೀನಿ, ಅದು ಯಾವ ರೀತಿ ಗೊತ್ತಾಗುತ್ತೆ ನನಗೆ ಅಂತ ಅವಾಗೆಲ್ಲ ನಾನು ರಿಸರ್ಚ್ ಮಾಡಿ ತಿಳ್ಕೊಂಡಿದ್ದು. ಸೊ ಇದೇ ಥರ ಸುಮಾರು ಜನ ಇರ್ತೀರ ನೀವು, ಓವ್ಯುಲೇಷನ್ ಬಗ್ಗೆ ಗೊತ್ತಿಲ್ಲದೆ ಆ್ಯಂಡ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತೀರಲ್ವ. ಈ ವಿಡಿಯೋ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಫಸ್ಟು ಓವ್ಯುಲೇಷನ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಸೊ ನಾನೊಂದು ಪಿಕ್ಚರ್ ಹಾಕ್ಬಿಟ್ಟು ಓವ್ಯುಲೇಷನ್ ಹೇಗಾಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ನಮ್ಮ ಗರ್ಭಕೋಶ. ಇಲ್ಲಿ ತೋರಿಸಿದ್ದಾರೆ ನೋಡಿ ಓವರಿ ಅಂತ, ಅದು ರೈಟ್ ಓವರಿ ಮತ್ತು ಈ ಕಡೆ ಲೆಫ್ಟ್ ಓವರಿ. ನಮ್ಮ ಓವರೀಸಲ್ಲಿ ಎಗ್ಸ್ ಇರುತ್ತೆ. ಪ್ರತಿ ತಿಂಗಳು ಒಂದು ಎಗ್ ರಿಲೀಸ್ ಆಗುತ್ತೆ. ಇಲ್ಲಿ ತೋರಿಸಿದ್ದಾರೆ ನೋಡಿ ಗ್ರೀನ್ ಕಲರಲ್ಲಿ ಎಗ್ ರಿಲೀಸ್ ಆಗಿ ಫೆಲೋಪಿಯನ್ ಟ್ಯೂಬಿಂದ ಬಂದು ಯೂಟ್ರಸಲ್ಲಿ ಇರುತ್ತೆ. ಈ ಪ್ರಾಸೆಸ್ಗೆ ಓವ್ಯುಲೇಷನ್ ಅಂತ ಕರೀತಾರೆ. ಪ್ರತಿ ತಿಂಗಳು ಒಂದೇ ಎಗ್ ರಿಲೀಸ್ ಆಗೋದು. ಎಲ್ಲೋ ಒಂದೊಂದು ಸಲ ಸೈಕಲ್ಲು ಅಥವಾ ನಮ್ಮ ಬಾಡಿ ಚೇಂಜಸ್ ಮೇಲೆ ಕೆಲವು ಟೈಮು 2 ಓವರೀಸಿಂದನೂ ರಿಲೀಸ್ ಆಗುತ್ತೆ. ಅದು ರೇರ್ ಕೇಸಲ್ಲಿ ಅಷ್ಟೇ. ಈ ಥರ ಆಗೋ ಪ್ರೋಸೆಸ್ಗೆ ನಾವು ಓವ್ಯುಲೇಷನ್ ಅಂತೀವಿ. ಆಮೇಲೆ ಈ ಎಗ್ ಬಂದಿಲ್ಲಿ ಇರುತ್ತಲ್ಲ ಯೂಟ್ರಸಲ್ಲಿ, ಅದು ಕೇವಲ 12ರಿಂದ 24 ಅವರ್ಸ್ ಮಾತ್ರ ಅಲ್ಲಿರುತ್ತೆ. ಅದಾದಮೇಲೆ ಬಾಡಿಗೆ ಅದು ಅಬ್ಸರ್ವ್ ಆಗಿಬಿಡುತ್ತೆ. ಇವಾಗ ನಮಗೆ ಗೊತ್ತಾಯಿತು ಓವ್ಯುಲೇಷನ್ ಹೇಗಾಗುತ್ತೆ ಅಂತ. ಓವ್ಯುಲೇಷನ್ನು ಹೇಗಾಗುತ್ತೆ ಅಂತ ಗೊತ್ತಾಯಿತು. ಯಾವಾಗ ಆಗುತ್ತೆ ಓವ್ಯುಲೇಷನ್ ಅಂತ? ಸೊ ನಮಗೆ ಈಗ ಎಕ್ಸಾಂಪಲ್ ಪೀರಿಯಡು ನಮ್ಮ ಡೇಟ್ ಲೈಕ್ ಫಸ್ಟ್ ಇರುತ್ತೆ, 1ನೇ ತಾರೀಕು ನಮಗೆ ಪೀರಿಯಡ್ ಡೇಟ್ ಸ್ಟಾರ್ಟ್ ಆದರೆ ಬಿಟ್ವೀನ್ ಮಧ್ಯದಲ್ಲಿ ನಮಗೆ ಓವ್ಯುಲೇಷನ್ ಆಗ್ತೀವಿ. ಅಂದರೆ ಇವಾಗ ನಮ್ಮ ಸೈಕಲ್, ಈಗ ನಾನು ಫಾರ್ ಎಕ್ಸಾಂಪಲ್ ನನ್ನ ಸೈಕಲ್ ಏನಾದ್ರು 28 ಡೇಸ್ ಇದ್ದರೆ 28ನೇ ತಾರೀಕಿಗೆ ಕರೆಕ್ಟಾಗಿ ನಾನು ಎವ್ರಿ ಮಂತ್ ಕರೆಕ್ಟಾಗಿ ನಾನು 28ನೇ ತಾರೀಕೇ ನಾನು ಡೇಸ್ಗೆ ನಾನು ಆಗ್ತಾಯಿದ್ದೀನಿ ಪೀರಿಯಡ್ಸ್ ಅಂತ ಅಂದರೆ 28ನೇ ಡೇಗೆ ಆಗ್ತಾಯಿದ್ದೀನಿ ಅಂತ ಆದರೆ ನನಗೆ ಓವ್ಯುಲೇಷನ್ ಯಾವಾಗ ಆಗುತ್ತೆ ಅಂದರೆ 14th ಡೇಗೆ ಆಗುತ್ತೆ. ಅಂದರೆ ಫಸ್ಟ್ ಡೇ ಪೀರಿಯಡಿಂದ ಕೌಂಟ್ ಮಾಡ್ತಾ ಹೋದರೆ 14th ಡೇಗೆ ಆಗುತ್ತೆ. ಈಗ ಎಲ್ಲರೂ ಏನು 28 ದಿನಕ್ಕೆ ಆಗಲ್ಲ, ಕೆಲವ್ರಿಗೂ 30 ಡೇಸ್ ಸೈಕಲ್ಸ್ ಇರುತ್ತೆ, ಅವರು 16th ಡೇಗೆ ಓವ್ಯುಲೇಟ್ ಆಗ್ತಾರೆ. ಸೊ ಇದೆಲ್ಲ ಯಾರಪ್ಪ ಜ್ಞಾಪಕ ಇಟ್ಕೊಂಡಿರ್ತಾರೆ ಆ್ಯಂಡ್ ಇಷ್ಟೆಲ್ಲ ಯಾರು ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಲ್ವಾ, ಎಲ್ಲ ಮರ್ತೋಗ್ತಾರೆ ಆ್ಯಂಡ್ ಅಷ್ಟೊಂದು ಯಾರಿಗೂ ಟೈಮು ಇರಲ್ಲ. ಸೊ ಅದಕ್ಕೋಸ್ಕರನೇ ಈಗ ಸುಮಾರು ಆ್ಯಪ್ಸ್ ಇದೆ. ನೀವು ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಪೀರಿಯಡ್ ಡೇಟ್ನ ಅದಕ್ಕೆ ಎಂಟರ್ ಮಾಡಿದ್ರೆ ಅದು ಅಪ್ರಾಕ್ಸಿಮೇಟಾಗಿ ನೀವು ಯಾವಾಗ ಓವ್ಯುಲೇಟ್ ಆಗ್ತೀರಾ ಅಂತ ಅದು ತೋರಿಸುತ್ತೆ. ಸೊ ಫ್ಯೂ ಆ್ಯಪ್ಸ್ ಯಾವುದ್ಯಾವುದು ಅಂದರೆ ಲೈಕ್ ಫ್ಲೋ, ಆಮೇಲೆ ಕ್ಲೂ ಅಂತ ಇದೆ, ಓವ್ಯುಲೇಷನ್ ಟ್ರ್ಯಾಕರ್ ಅಂತ ಇದೆ, ಫ್ಲೋ ಪೀರಿಯಡು ಮತ್ತು ಓವ್ಯುಲೇಷನ್ ಟ್ರ್ಯಾಕರು ಮತ್ತು ಕ್ಲೂ ಪೀರಿಯಡ್. ನನಗೆ ಅಷ್ಟು ಜ್ಞಾಪಕಿಲ್ಲ, ಸೊ ನಾನು ನೋಟ್ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ. ಈ ಥರ ನಮಗೆ ಪೀರಿಯಡ್ ಟ್ರ್ಯಾಕ್ ಮಾಡೋದಕ್ಕೆ ಸುಮಾರು ಆ್ಯಪ್ಸ್ ಇರುತ್ತೆ. ನೀವು ಅದರಲ್ಲಿ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಫಸ್ಟ್ ಡೇ ಪೀರಿಯಡ್ನ ನೀವು ಅದಕ್ಕೆ ಎಂಟರ್ ಮಾಡಿದ್ರೆ ಅದು ಅಪ್ರಾಕ್ಸಿಮೇಟ್ಲಿ ನೀವು ಯಾವಾಗ ಓವ್ಯುಲೇಟ್ ಆಗ್ತೀರಾ ಅಂತ ತೋರಿಸುತ್ತೆ. ಬಟ್ ನೀವು ಎಕ್ಸಾಕ್ಟಾಗಿ ನೀವು ಅದೇ ಡೇಟ್ಗೆ ಆಗ್ತೀರಾ ಅಂತ ಹೇಳಕ್ಕೆ ಬರೋಲ್ಲ, ಏಕೆಂದರೆ ಅದು ಡಿಪೆಂಡ್ಸ್. ನಾವು ಆ ಸೈಕಲಲ್ಲಿ ನಾವು ಯಾವ ರೀತಿ ಫುಡ್ಡು ತಿಂದಿರ್ತೀವಿ, ಸ್ಟ್ರೆಸ್ ಲೆವೆಲ್ಲು, ಎವ್ರಿಥಿಂಗ್ ಮ್ಯಾಟರ್ ಆಗುತ್ತೆ ಒಂದು ಓವ್ಯುಲೇಟ್ ಆಗೋದಕ್ಕೆ. ಸೊ ನಮಗೊಂದು ಐಡಿಯಾ ಸಿಕ್ಕಿದ್ರೆ ನಮಗೆ ಅಟ್ಲೀಸ್ಟ್ ಆ ರೇಂಜಲ್ಲಿ ನಾವು ಆಗ್ತೀವಿ ಅನ್ನೋ ಒಂದು ಐಡಿಯಾ ನಮಗಿರುತ್ತೆ ಓವ್ಯುಲೇಷನು. ಸೊ ಎಲ್ರದ್ದು ಅಷ್ಟೇ, ಎಲ್ಲರೂ ಸೈಕಲಲ್ಲೂ ಆಲ್ಮೋಸ್ಟ್ ಹಂಗೆ ಆಗುತ್ತೆ. ತುಂಬ ಲೆಂತ್ ಇರೋರು ಲೈಕ್ 35 ಡೇಸ್ ಸೈಕಲ್ಗಿಂತ ಜಾಸ್ತಿ ಇರೋರಿಗೆ ಸ್ವಲ್ಪ ಕಷ್ಟ ಅದು ಟ್ರ್ಯಾಕ್ ಮಾಡೋದು. ಸೊ ಆದಷ್ಟು ನೀವು ಪೀರಿಯಡ್ನ ಒಂದು ರೆಗ್ಯುಲರ್ ಅಂದರೆ ಒಂದು 35 ಡೇಸ್ ಸೈಕಲ್ ಒಳಗಡೆ ಬರೋ ಥರ ನೀವು ಮೇಂಟೈನ್ ಮಾಡಿಕೊಂಡ್ರೆ ನೀವು ಓವ್ಯುಲೇಷನ್ನ ಈಸಿಯಾಗಿ ಟ್ರ್ಯಾಕ್ ಮಾಡ್ಕೊಬೋದು. ಇದು
ಲೈಕ್ ಓವ್ಯುಲೇಷನ್ ಯಾವಾಗ ಆಗುತ್ತೆ ಅಂತ. ಸೊ ಓವ್ಯುಲೇಟ್ ಆದಮೇಲೆ ಹೇಗೆ ಅಂದರೆ ಎಗ್ಗು ಎಷ್ಟು ದಿನ ಸರ್ವೈವ್ ಆಗುತ್ತೆ ಅಂತ. ಒಂದು ಸಲ ಓವ್ಯುಲೇಷನ್ ಸ್ಟಾರ್ಟ್ ಆದರೆ ಅಂದರೆ ಓವರಿಯಿಂದ ರಿಲೀಸ್ ಆದಮೇಲೆ ಅದು ಬಂದು ಯೂಟರಸಲ್ಲಿರುತ್ತಲ್ಲ, ರಿಲೀಸ್ ಆಗುತ್ತಲ್ಲ, ಅಲ್ಲಿಂದನೇ ಕೌಂಟ್ ಆಗುತ್ತೆ. ಲೈಕ್ 12 to 24 ಅವರ್ಸ್ ಮಾತ್ರ ಆ ಎಗ್ಗಲ್ಲಿರುತ್ತೆ. ಆಮೇಲೆ ಅದು ಅಲ್ಲೇ ಇದಾಗುತ್ತೆ, ಡಿಸಾಲ್ವ್ ಆಗಿಬಿಡುತ್ತೆ ಅಂತಾರೆ, ಆದರೆ ಡಿಸ್ಕಾರ್ಡ್ ಆಗುತ್ತೆ ಅದು. ಸೊ ಆ ಟೈಮ್ ಪೀರಿಯಡಲ್ಲಿ ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕು ಅಂತ ಇರ್ತಾರೆ. ಚಾನ್ಸಸ್ ಆರ್ ಹೈ ಅಂತ. ಅದು ರಿಲೇಟೆಡ್ ಲೈಕ್ ನಾವು ಯಾವಾಗ ಟ್ರೈ ಮಾಡಬೇಕು ಅನ್ನೋದಕ್ಕೆ ನಾನು ಆ ವಿಡಿಯೋ ಹಾಕಿದ್ದೀನಿ. ಅದು ಕಂಪ್ಲೀಟ್ ಎಕ್ಸ್ಪ್ಲನೇಷನನ್ನು ನಿಮಗೆ ಮಾಡಿದ್ದೀನಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರಿಗೆ. ಆ ವಿಡಿಯೋನ ನೀವು ಚೆಕ್ ಮಾಡ್ಬೋದು. ಸೊ ಈ ಥರ ನಾವು ಓವ್ಯುಲೇಷನ್ ಯಾವಾಗ ಆಗುತ್ತೆ ನಮಗೆ ಗೊತ್ತಾಯಿತು, ಯಾವ ಡೇಟ್ಗಾಗುತ್ತೆ ಅಂತ. ಸೊ ಯಾವ ರೀತಿ ನಾವು ತಿಳ್ಕೊಳೋದು ನಾವು ಓವ್ಯುಲೇಟ್ ಆಗಿದ್ದೀವ, ಯಾವ ಥರ ನಮಗೆ ಗೊತ್ತಾಗುತ್ತೆ ಅದು ನಾವು ಆಗಿದ್ದೀವೋ ಇಲ್ವೋ ಅನ್ನೋದಕ್ಕೆ ಸುಮಾರು ಮೆಥಡ್ಸ್ ಇದೆ ಓವ್ಯುಲೇಷನ್ನ ಟ್ರ್ಯಾಕ್ ಮಾಡೋದಕ್ಕೆ. ನಾನು ಒಂದು 3 ಮೆಥಡ್ಸ್ ಕಾಮನಾಗಿ ಎಲ್ಲರೂ ಟ್ರ್ಯಾಕ್ ಮಾಡೋದು ಈ ಬೇಸಿಕ್ 3 ಮೆಥಡ್ಸಲ್ಲಿ. ಫಸ್ಟ್ ಮೆಥಡ್ ಏನಂದರೆ ನಾವು ಸ್ಟ್ರಿಪ್ಸ್ ಯೂಸ್ ಮಾಡ್ಬೋದು. ಓವ್ಯುಲೇಷನ್ ಟೆಸ್ಟಿಂಗ್ ಸ್ಟ್ರಿಪ್ಸು ಸಿಗುತ್ತೆ ನಮಗೆ. ಅದನ್ನು ನೀವು ತೊಗೊಂಬಂದು ಲೈಕ್ ಇವಾಗ ನೀವು ಆ್ಯಪ್ ಇನ್ಸ್ಟಾಲ್ ಮಾಡಿರ್ತೀರಲ್ವ, ನಿಮಗೊಂದು ಅಪ್ರಾಕ್ಸಿಮೇಟಾಗಿ ಅದು ಹೇಳ್ತಾ ಇರುತ್ತೆ ಈ ಡೇಟ್ಗೆ ನೀವು ಆಗ್ತೀರಾ. ಫಾರ್ ಎಕ್ಸಾಂಪಲ್ ನೀವು 15ನೇ ತಾರೀಕು ಓವ್ಯುಲೇಟ್ ಆಗ್ತೀರಾ ಅಂತ ತೋರಿಸ್ತಾ ಇದ್ದರೆ ಆ್ಯಪಲ್ಲಿ, ನೀವು ಅದಕ್ಕಿಂತ 5 ದಿನ ಮುಂಚೆಯಿಂದನೇ ಟೆಸ್ಟ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿ. ಓವ್ಯುಲೇಷನ್ ಟೆಸ್ಟ್ ಸ್ಟ್ರಿಪ್ಪಲ್ಲಿ ಅದು ತೊಗೊಳೋದಕ್ಕೆ ನೀವು ಸ್ಟಾರ್ಟ್ ಮಾಡಿದಾಗ ಯಾವಾಗ ಆ ಲೈನ್ಸು ಎರಡೂ ಡಾರ್ಕ್ ಬರುತ್ತಲ್ಲ, ಆವಾಗ ನೀವು ಓವ್ಯುಲೇಟ್ ಆಗ್ತಾಯಿದ್ದೀರಾ ಅಂತ. ಅಂದರೆ ನಾನು ಇಲ್ಲಿ ಒಂದು ಸ್ಯಾಂಪಲ್ ಓವ್ಯುಲೇಷನ್ ಟೆಸ್ಟ್ದು ಪಿಕ್ಚರ್ ಹಾಕಿದ್ದೀನಿ. ಈಗ ಓವ್ಯುಲೇಷನ್ ಟೆಸ್ಟ್ ತೊಗೊಳ್ಳೋರಿಗೆ ಈಸಿಯಾಗಿ ಗೊತ್ತಾಗಲಿ ಯಾವ ರೀತಿ ಲೈನ್ಸ್ ಬರುತ್ತೆ ಅನ್ನೋದಕ್ಕೋಸ್ಕರ ಇವರು ಅಂದರೆ ಈ ಸ್ಯಾಂಪಲ್ ಟೆಸ್ಟಲ್ಲಿ ನೀವು ನೋಡ್ಬೋದು, ಒಂದು 5 ದಿನ ಮುಂಚೆಯಿಂದನೇ ತೊಗೊಂಡಿದ್ದಾರೆ. ಓವ್ಯುಲೇಷನ್ಗಿನ ಮುಂಚೆ ಸ್ಟಾರ್ಟಿಂಗಲ್ಲಿ ಅದು ಸ್ವಲ್ಪ ಲೈಟಾಗಿರುತ್ತೆ ಲೈನ್ಸು. ನೋಡಿ ಹೋಗ್ತಾ ಅದು ಡಾರ್ಕ್ ಆಗ್ತಾ ಬರುತ್ತೆ, ಡಾರ್ಕ್ ಆಗ್ತಾನೂ ಬರುತ್ತೆ. ಇಲ್ಲಿ ನೋಡಿ LH ಲೆವೆಲ್ ಅಂತ ಇದೆಯಲ್ಲ, ಅಲ್ಲಿ ತೋರಿಸುತ್ತೆ ನಮಗೆ. ಈಗ 2.5 ಲೋ, 5 ಲೋ, ಅಂದರೆ ಲೋ ಅಂತಲೇ ತೋರಿಸ್ತಾ ಇರುತ್ತೆ. ಆಮೇಲೆ ಸ್ವಲ್ಪ ಲೈನ್ ಡಾರ್ಕ್ ಆಯಿತು ನೋಡಿ, ಅಲ್ಲಿ ಡಾರ್ಕ್ ಆಗಿರೋ ಹತ್ರ ಅದು ತೋರಿಸ್ತಾ ಇದೆ 12.5 ಅಂತ. ಆಮೇಲೆ ನೆಕ್ಸ್ಟ್ ಡೇಗೆ ತೊಗೊಂಡಿದ್ದಾರೆ, ಅಲ್ಲಿ 15 ಅಂತ ತೋರಿಸ್ತಿದೆ ಹೈ ಅಂತ. ನೆಕ್ಸ್ಟು ಇಲ್ಲಿ ಓವ್ಯುಲೇಷನ್ ಆಗಿರೋದು ಪೀಕ್ ಅಂತ ತೋರಿಸುತ್ತೆ ನೋಡಿ. ಪೀಕ್ ಅಂತ ಯಾವತ್ತು ತೋರಿಸುತ್ತಲ್ಲ ಅವತ್ತು ನಾವು ಓವ್ಯುಲೇಟ್ ಆಗ್ತಾ ಇದೀವಿ ಅಂತ, ಆ ದಿನದಲ್ಲಿ ನಾವು ಓವ್ಯುಲೇಷನ್ ಆಗುತ್ತೆ ಅಂತ. ನೋಡಿ ಅದು ಕಂಟ್ರೋಲ್ ಲೈನು ಮತ್ತು ಟೆಸ್ಟ್ ಲೈನು ಎರಡೂ ಸೇಮ್ ಇದೆ. ಆಲ್ಮೋಸ್ಟ್ ನಾವು ನೋಡಿಕೊಂಡ್ರೆ ಕಂಟ್ರೋಲ್ ಲೈನೇ ತುಂಬ ಡಾರ್ಕ್ ಅಲ್ಲ, ಟೆಸ್ಟ್ ಲೈನ್ ತುಂಬ ಡಾರ್ಕ್ ಆಗಿದೆ ಅದು ಕಂಟ್ರೋಲ್ ಲೈನ್ಗಿಂತ. ಸೊ ನೀವು ಈ ಥರ ನೋಡಿಕೊಂಡು ಪೀಕ್ ಅಂತ ಯಾವಾಗ ತೋರಿಸುತ್ತಲ್ವಾ ನಾವು ಓವ್ಯುಲೇಟ್ ಆಗ್ತಾ ಇದೀವಿ ಅಂತ. ನೆಕ್ಸ್ಟ್ ಡೇನು ತೊಗೊಬೇಕು, ಅವತ್ತಿಗೆ ನಿಲ್ಲಿಸ್ಬಾರ್ದು, ನೆಕ್ಸ್ಟ್ ಡೇಗೆ ತೊಗೊಬೇಕು. ಅವಾಗ ನೋಡಿ ಹೈ ಅಂತ ತೋರಿಸ್ತಿದೆ, 35 ಇದ್ದಿದ್ದು ನೆಕ್ಸ್ಟ್ 12ಗೆ ಬರುತ್ತೆ. ಆಮೇಲೆ ಇನ್ನೊಂದು ಟೆಸ್ಟ್ ತೊಗೊಂಡಾಗ ಲೋ ಬರುತ್ತೆ. ಹಂಗಾದ್ರೆ ನೀವು ಓವ್ಯುಲೇಟ್ ಆಗಿದ್ದೀರಾ ಅಂತ. ಈ ರೀತಿ ನಾವು ಓವ್ಯುಲೇಷನ್ ಟೆಸ್ಟ್ ಸ್ಟ್ರಿಪ್ನ ಯೂಸ್ ಮಾಡ್ಕೊಂಡು ನಾವು ಓವ್ಯುಲೇಟ್ ಆಗ್ತಾ ಇರೋದನ್ನ ನೋಡ್ಕೊಬೋದು. ಈ ಥರ ಮುಂಚೆನೇ 5 ಡೇಸಿಂದನೇ ಗೊತ್ತಾಗುತ್ತಲ್ಲ, ನಾವು ಅವಾಗಿಂದನೇ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ನಮಗೆ ಓವ್ಯುಲೇಷನ್ ಬಗ್ಗೆ ಗೊತ್ತಾಗುತ್ತೆ. ಸೊ ನಾವು ಓವ್ಯುಲೇಷನ್ ಟೆಸ್ಟ್ ಸ್ಟ್ರಿಪ್ನಲ್ಲಿ ನೀವು ತುಂಬ ದಿನದಿಂದ ಏನು ತೊಗೊಳಕೋಬೇಡಿ, ಪೀರಿಯಡ್ ಆದ ತಕ್ಷಣದಿಂದ ಸ್ಟಾರ್ಟ್ ಮಾಡೋಕ್ಕೋಗ್ಬೇಡಿ. ಸುಮ್ಮನೆ ಸ್ಟ್ರಿಪ್ಸ್ ಎಲ್ಲ ವೇಸ್ಟ್ ಆಗುತ್ತೆ. ನಾನು ಹೇಳ್ದಂಗೆ ಓವ್ಯುಲೇಷನ್ ಇವಾಗ ನಿಮಗೆ ಆ ಆ್ಯಪಲ್ಲಿ ತೋರಿಸ್ತಾ ಇರುತ್ತಲ್ಲ, 15th ನಿಮ್ಗೆ ಏನಾರು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಅವತ್ತಿದ್ದರೆ ಅದಕ್ಕಿಂತ ಮುಂಚೆ 10th ನೀವು ಸ್ಟಾರ್ಟ್ ಮಾಡಿ ಟೆಸ್ಟ್ ಮಾಡೋದಕ್ಕೆ. ಅದು ಒಂದು ಮೆಥಡು. ಸೆಕೆಂಡ್ ಮೆಥಡ್ ಏನಂದರೆ, ನಮ್ಮ ಬಾಡಿಲೇ ನಮಗೆ ಚೇಂಜಸ್ ಗೊತ್ತಾಗುತ್ತೆ, ಅದರಿಂದನೂ ನಾವು ಓವ್ಯುಲೇಷನ್ ಹೇಗಾಗುತ್ತೆ ಅಂತ ತಿಳ್ಕೊಬೋದು. ಸೊ ಅದು ಹೇಗೆ ಅಂದರೆ, ಮ್ಯೂಕಸ್ ಬರುತ್ತೆ ನಮಗೆ, ಸರ್ವೈಕಲ್ ಮ್ಯೂಕಸ್ಸು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓವ್ಯುಲೇಷನ್ಗಿನ್ನ ಮುಂಚೆನೇ. ಲೈಕ್ 3-4 ಡೇಸ್ ಬಿಫೋರೇ ಸ್ಲೈಟಾಗಿ ನಮಗೆ ಅಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಅದು ಹೇಗೆ ಅಂದರೆ ಸ್ವಲ್ಪ ಸ್ಟ್ರೆಚ್ಚಿಯಾಗಿರುತ್ತೆ ಸರ್ವೈಕಲ್ ಮ್ಯೂಕಸ್ಸು. ನಮಗೆ ಹೇಗೆ ಈ ಮೊಟ್ಟೆನ ಹೊಡೆದಾಗ ಅದು ಬಿಳಿ ಭಾಗ ಹಿಂಗೆ ಈಗ ಫುಲ್ಲು ಕ್ಲಿಯರಾಗಿ ಸ್ಟ್ರೆಚ್ಚಿಯಾಗಿರುತ್ತಲ್ಲ, ಸೇಮ್ ಹಾಗೇ ನಮಗೂ ಮ್ಯೂಕಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅದನ್ನು ನೋಟಿಸ್ ಮಾಡೋಕ್ಕೆ ಬಂದರೆ
ಅದು ಸ್ವಲ್ಪನೇ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಅದೇನಿರುತ್ತೆ ಅಂದರೆ ಕ್ಲಿಯರ್ ಆಗಿರಲ್ಲ, ಬಟ್ ಸ್ಟ್ರೆಚ್ಚಿ ಇರುತ್ತೆ, ಕ್ಲಿಯರ್ ಇರಲ್ಲ, ಸ್ವಲ್ಪ ವೈಟ್ ಅಂದರೆ ಸ್ವಲ್ಪ ಗ್ಲೂ ಥರ ಇರುತ್ತೆ. ಅದು ಹೋಗ್ತಾ 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 ಕ್ಲಿಯರಾಗಿ ಸ್ಟ್ರೆಚ್ಚಿ ಆಗಿರುತ್ತೆ. ಸೊ ಆ ಥರ ಇತ್ತು ಅಂದರೆ ಪಕ್ಕ ನೀವು ಅವತ್ತು ಆವ್ಲೆಟ್ ಆಗ್ತೀರಾ ಅಂತ, ಅವತ್ತು ಇಲ್ಲ ನೆಕ್ಸ್ಟ್ ಡೇಗೆ ನೀವು ಖಂಡಿತ ಆಗ್ತೀರಾ ಅಂತ. ಸೊ ನಿಮಗೆ ಯಾವಾಗ ಲೈಟಾಗಿ ಸ್ಟಾರ್ಟ್ ಆಗಿರುತ್ತಲ್ಲ, ನೀವು ಆ ಡೇಸಲ್ಲಿ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ರೆ ಖಂಡಿತ ಪ್ರೆಗ್ನೆನ್ಸಿ ಚಾನ್ಸಸ್ ಹೈ ಇರುತ್ತೆ. ಸೊ ಈ ಥರ ಇದು ಸೆಕೆಂಡ್ ಮೆಥಡು. ನಾವು ಆವ್ಲೆಟ್ ಆಗ್ತಾಯಿದ್ದೀವ ಅಂತ ನೋಡೋದಕ್ಕೆ ನಮ್ಮ ಬಾಡಿ ಚೇಂಜಸಲ್ಲೇ ಗೊತ್ತಾಗುತ್ತೆ. ಕೆಲವರಿಗೆ ಪೇಯ್ನ್ ಬರುತ್ತೆ ಅಂತ ಹೇಳ್ತಾರೆ, ಲೈಕ್ ಓವರೀಸಲ್ಲಿ ಪೇಯ್ನ್ ಬರೋದು, ಅದು ಪೆಲ್ವಿಕ್ ಏರಿಯಾದಲ್ಲಿ ಗೊತ್ತಾಗುತ್ತೆ ಅಂತ. ಅದು ಕೆಲವ್ರಿಗೆ ಎಲ್ರಿಗೂ ಅದೇನು ಓವ್ಯುಲೇಷನ್ ಪೇಯ್ನ್ ಬರೋಲ್ಲ, ಬಟ್ ಬರುತ್ತೆ ಓವ್ಯುಲೇಷನ್ ಪೇಯ್ನ್. ನಿಮ್ಗೆ ಅದಿದ್ದರೆ ನೀವು ಅದರಲ್ಲೂ ತಿಳ್ಕೊಬೋದು, ನಾನು ಓವ್ಯುಲೇಟ್ ಆಗ್ತಾಯಿದ್ದೀನಿ ಅಂತ. ನನಗೆ ಸ್ಟಾರ್ಟಿಂಗಲ್ಲಿ ಬರ್ತಾ ಇರಲಿಲ್ಲ ಓವ್ಯುಲೇಷನ್ನ ಟ್ರ್ಯಾಕ್ ಮಾಡಬೇಕಾದ್ರೆ. ಹೋಗ್ತಾ ಹೋಗ್ತಾ ನನ್ನ ಮ್ಯೂಕಸ್ದು ಗೊತ್ತಾಯಿತು, ಓಕೆ ನಾನು ಓವ್ಯುಲೇಟ್ ಆಗ್ತಿದ್ದೀನಿ ಅಂತ. ಆಮೇಲೆ ನನಗೆ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಲೈಕ್ ಗೊತ್ತಾಗೋದು, ಓ ನಾನು ಓವ್ಯುಲೇಟ್ ಆಗ್ತಾಯಿದ್ದೀನಿ ಅಂತ. ಸ್ವಲ್ಪ ಪೇಯ್ನ್ ಇರುತ್ತೆ, ಒನ್ ಡೇ ಫುಲ್ಲು ಹೆವಿನೆಸ್ ಫೀಲ್ ಆಗ್ತಾ ಇರುತ್ತೆ. ಆಮೇಲೆ ಒಂಥರ ಸಖತ್ತು ಪೇಯ್ನ್ ಇರುತ್ತೆ, ಪೀರಿಯಡ್ ಪೇಯ್ನ್ ಥರ ಇರೋಲ್ಲ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಗೊತ್ತಾಗುತ್ತೆ ನಿಮಗೆ ಏನೋ ಪೇಯ್ನ್ ಇರೋದು. ಸೊ ಇದು ನಮ್ಮ ಬಾಡಿ ಚೇಂಜಸಲ್ಲಿ ಗೊತ್ತಾಗೋದು. ಇನ್ನೊಂದು BBT ಮೆಥಡ್ ಅಂತ ಹೇಳ್ತಾರೆ, ಬೇಸಲ್ ಬಾಡಿ ಟೆಂಪರೇಚರ್ ಅಂತ. ಅದು ಸ್ವಲ್ಪ ಟ್ರಿಕ್ಕಿ, ಸ್ವಲ್ಪ ಕಷ್ಟನೂ ಮಾಡೋದು. ನಾನು ಅದನ್ನು ಟ್ರೈ ಮಾಡಿಲ್ಲ, ಬಟ್ ನಿಮಗೇನಾದರೂ ಓಕೆ ನಾನು ಟ್ರೈ ಮಾಡ್ತೀನಿ ಅನ್ನೋದಾದರೆ ಮಾಡ್ಬೋದು. ಅದಕ್ಕೇನೆಂದರೆ ಅದಕ್ಕೆ ಒಂದು ಥರ್ಮಾಮೀಟರ್ ಸಿಗುತ್ತೆ, ಬೇಸಲ್ ಬಾಡಿ ಟೆಂಪರೇಚರ್ನ ಚೆಕ್ ಮಾಡೋದಕ್ಕೆ. ನೀವು ಅದನ್ನು ಪರ್ಚೇಸ್ ಮಾಡಬೇಕು. ಅದು ತೊಗೊಂಡು ಬಂದು ಪೀರಿಯಡ್ ಸ್ಟಾರ್ಟ್ ಆಗಿರುತ್ತಲ್ಲ, ನೀವು ಅವತ್ತಿಂದನೇ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದು ಹೇಗೆ ಮಾಡೋದು ಅಂದರೆ, ನೀವು ಮಲಗಿರ್ತೀರಲ್ವ, ಎದ್ದೊಳೋದಕ್ಕಿಂತ ಮುಂಚೆನೇ ನೀವು ಪಕ್ಕದಲ್ಲೇ ಥರ್ಮಾಮೀಟರ್ನ ಇಟ್ಕೊಂಡಿರಬೇಕು. ಅದರಿಂದ ನೀವು ಟೆಂಪರೇಚರ್ನ ಚೆಕ್ ಮಾಡ್ಕೊಬೇಕು, ನಿಮ್ಮ ಬಾಡಿ ಟೆಂಪರೇಚರ್ ಎಷ್ಟಿದೆ ಅಂತ. ಅದನ್ನ ಒಂದು ಕಡೆ ನೋಟ್ ಮಾಡ್ಕೊಬೇಕು. ನೀವು ಎದ್ದು ಓಡಾಡಿ ರೆಸ್ಟ್ ರೂಮ್ ಎಲ್ಲ ಯೂಸ್ ಮಾಡಿಕೊಂಡು ಬಂದು ತೊಗೊಳಂಗಿಲ್ಲ ಅದನ್ನು ಟೆಂಪರೇಚರ್ನ. ನೀವು ಬೆಡ್ಡಿಂದ ಎದ್ದೊಳೋಕ್ಕಿಂತ ಮುಂಚೆನೇ ಅದನ್ನು ತೊಗೊಂಡು ನೋಟ್ ಮಾಡ್ಕೊಬೇಕು. ಇದೇ ರೀತಿ ನೀವು ಡೈಲಿ ಬೆಳಗ್ಗೆ ಏಳೋದಕ್ಕಿಂತ ಮುಂಚೆನೇ ಆ ಟೆಂಪರೇಚರ್ನ ನೋಟ್ ಮಾಡ್ಕೊತಾ ಬರಬೇಕು. ಆವ್ಯುಲೇಟ್ ಆಗ್ತೀರಾ ಅಂದಾಗ, ಅಂದರೆ ಆವ್ಯುಲೇಷನ್ ಡೇ ಸ್ಟಾರ್ಟ್ ಆಗ್ತಿದೆ ಅಂದಾಗ, ಅದು ಸ್ಲೈಟ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಒಂದು ಅರ್ಧ ಡಿಗ್ರಿ ಇಲ್ಲ 1 ಡಿಗ್ರಿ, ಅಂದರೆ 0.5 ಅಷ್ಟು ಅದು ಎಲಿವೇಟ್ ಆಗುತ್ತೆ. ಆಗ ಗೊತ್ತಾಗುತ್ತೆ ನೀವು ಅವತ್ತು ಆವ್ಯುಲೇಟ್ ಆಗ್ತಿದ್ದಾರೆ ಅಂತ. ಬಟ್ ಏನಂದರೆ BBT ಇಸ್ ದ ಅಂದರೆ ಪಕ್ಕಾ ಗೊತ್ತಾಗುತ್ತೆ ಆವ್ಯುಲೇಟ್ ಆಗ್ತೀವಿ ಅಂತ ಹೇಳ್ತಾರೆ. ಅದು ಆ್ಯಕ್ಯುರೇಟಾಗಿ ಹೇಳುತ್ತೆ ಅಂತ, ಕಂಪೇರ್ ಟು ಸ್ಟ್ರಿಪ್ಸು ಮತ್ತು ನಮ್ಮ ಬಾಡಿ ಚೇಂಜ್ಗಿನ ಅದರಲ್ಲಿ ಗೊತ್ತಾಗುತ್ತೆ ಅಂತಾರೆ. ಬಟ್ ಸ್ವಲ್ಪ ಟ್ರಿಕ್ಕಿ ಮತ್ತು ಕಷ್ಟನೂ, ಬೆಡ್ಡಿಂದ ಎದ್ದೇಳೋಕ್ಕಿಂತ ಮುಂಚೆನೇ ತೊಗೊಳೋದು, ಮರ್ತೋಗ್ಬಿಡ್ತೀವಿ ಒಂದೊಂದು ದಿನ. ಸೊ ಆಗುತ್ತೆ, ನಾವು ಮಾಡ್ತೀವಿ ಅನ್ನೋರು ಖಂಡಿತ ಈ ಮೆಥಡ್ ಟ್ರೈ ಮಾಡಿ. ಅದು ಎಲಿವೇಟ್ ಆಗುತ್ತೆ ಆವ್ಯುಲೇಟ್ ಡೇ ದಿನ. ಅಲ್ಲಿ ಎಲಿವೇಟ್ ಆಗಿರೋದು ನಾವು ನೆಕ್ಸ್ಟ್ ಪೀರಿಯಡೋ ಅಥವಾ ಪ್ರೆಗ್ನೆನ್ಸಿ ಯಾವುದಾಗ್ತೀವೋ ಅಲ್ಲಿವರೆಗೂ ಅದು ಎಲಿವೇಟ್ ಆಗಿರುತ್ತೆ. ನಾವೇನಾದ್ರು ಪೀರಿಯಡ್ಸ್ ಸ್ಟಾರ್ಟ್ ಆಯಿತು ಅಂದರೆ ಆ ಮಂತು ಮತ್ತೆ ಅದು ಡ್ರಾಪ್ ಆಗುತ್ತೆ ಟೆಂಪರೇಚರು. ಹೇಗೆ ನೀವು ಆ ಮಂತು ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಟೆಂಪರೇಚರ್ನ ನೋಟ್ ಮಾಡ್ಕೊಳೋದಕ್ಕೆ. ಇದು ಥರ್ಡ್ ಮೆಥಡು ಓವ್ಯುಲೇಷನ್ನ ಚೆಕ್ ಮಾಡೋದಕ್ಕೆ. ಸೊ ಇಷ್ಟು ಓವ್ಯುಲೇಷನ್ ಬಗ್ಗೆ ನಾವು ತಿಳ್ಕೊಬೇಕಾಗಿರೋದು. ಸೊ ನಿಮಗೆ ಇವಾಗ ಗೊತ್ತಾಗಿರುತ್ತೆ ಅಂದ್ಕೊತೀನಿ, ಓವ್ಯುಲೇಷನ್ ಹೇಗಾಗುತ್ತೆ, ಯಾವಾಗುತ್ತೆ, ಮತ್ತು ನಾವು ಯಾವ ರೀತಿ ಅದನ್ನು ಚೆಕ್ ಮಾಡ್ಬೋದು ಅಂತ. ನೀವು ಯಾರು ಪ್ರೆಗ್ನೆನ್ಸಿಗೆ ತುಂಬ ಟ್ರೈ ಮಾಡ್ತಾ ಇದ್ದೀರಾ ನಮಗೆ ಅಂದರೆ, ಖಂಡಿತ ಓವ್ಯುಲೇಷನ್ನ ಟ್ರ್ಯಾಕ್ ಮಾಡಿ, ಅದು ತುಂಬ ಹೆಲ್ಪ್ ಮಾಡುತ್ತೆ. ನೀವು ಆ ಟೈಮ್ ಪೀರಿಯಡಲ್ಲಿ ಟ್ರೈ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಚಾನ್ಸಸ್ ತುಂಬ ಹೈ ಇರುತ್ತೆ. ಸೊ ನಾನು ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋನ ಹಾಕಿದ್ದೀನಿ, ಸೊ ಹೋಗಿ ಚೆಕ್ ಮಾಡಿ. ಸೊ ನಾನು ಬ್ರೆಸ್ಟ್ ಫೀಡಿಂಗ್ ರಿಲೇಟೆಡ್ ಫ್ಯೂ ವೀಡಿಯೋಸ್ನ ಹಾಕಿದ್ದೀನಿ. ನಿಮ್ಗೆ ಯಾರು ಗೊತ್ತಿರೋ ನ್ಯೂ ಮಾಮ್ಸ್ ಇದ್ದರೆ, ಯಾರು ಬ್ರೆಸ್ಟ್ ಫೀಡಿಂಗ್ಗೆ ಸ್ಟ್ರಗಲ್ ಮಾಡ್ತಾಯಿದ್ರೆ ಅವರಿಗೆ ಆ ವಿಡಿಯೋನ ಶೇರ್ ಮಾಡಿ. ನೀವೂ ತಿಳ್ಕೊಬೇಕು ಅನ್ನೋದಿದ್ದರೆ ಖಂಡಿತ ತಿಳ್ಕೊಳ್ಳಿ. ಏಕೆಂದರೆ ನೀವು ಈಗ ಪ್ರೆಗ್ನೆನ್ಸಿ ಆದಮೇಲೆ ಸರ್ಚ್ ಮಾಡೋದಕ್ಕಿಂತ ಮುಂಚೆನೇ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಏಕೆಂದರೆ ನಾನು ಅದೇ ಮಿಸ್ಟೇಕ್ನ ಮಾಡಿದ್ದೆ. ಪ್ರೆಗ್ನೆನ್ಸಿಲೆಲ್ಲ ಆರಾಮಾಗಿ ಪ್ರೆಗ್ನೆನ್ಸಿ ಬಗ್ಗೆನೇ ಯೋಚನೆ ಮಾಡಿಕೊಂಡು ರಿಲ್ಯಾಕ್ಸ್ಡಾಗಿ ಇದ್ದೆ. ಅಂದರೆ ಬೇಬಿ ಬಂದಮೇಲೆ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಿರಲಿಲ್ಲ, ತಿಳ್ಕೊಳಕ್ಕೂ ಹೋಗಿರಲಿಲ್ಲ. ಅದು ಯಾಕೆ ಆ ಥರ ಮಾಡಿದೆ ಅನ್ನೋದು ನನಗೀಗತ್ತೆ. ಬಟ್ ತುಂಬ ಸ್ಟ್ರಗಲ್ ಮಾಡಿಬಿಟ್ವಿ ಫಸ್ಟ್ ಪ್ರೆಗ್ನೆನ್ಸಿಲಿ, ಅಂದರೆ ಬೇಬಿ ಆದಮೇಲೆ ಬ್ರೆಸ್ಟ್ ಫೀಡಿಂಗ್ಗೆ ಅದಕ್ಕೆಲ್ಲ.
ಸೊ ಆ ಥರ ಸ್ಟ್ರಗಲ್ ಮಾಡೋರು ಯಾರು ಇದ್ದರೆ ಅವರಿಗೆ ಶೇರ್ ಮಾಡಿ. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸಲ್ಲಿ ನಾನು ನಿಮಗೆ ಸಿಗ್ತೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಸೊ ಮತ್ತೆ ಒಂದು ಒಳ್ಳೆ ವಿಡಿಯೋನಲ್ಲಿ ನಿಮಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.